ಲಕ್ಕುಂಡಿಯಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಒಂದು ಭಾರಿ ಖಜಾನೆ ಏನಾದರೂ ಸಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕೂಡ ಲಕ್ಕುಂಡಿಯಲ್ಲಿ ಏನು ಸಿಗ್ತಾ ಇದೆ, ಕೆಲವೊಂದು ವಸ್ತುಗಳು ಅದರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಚಿನ್ನದ ಗಣಿ ಏನಾದರೂ ಸಿಗ್ತಾ ಇದೆಯಾ, ಊರಲ್ಲೆಲ್ಲ ಆಗಿದಾಗ ಅತ್ತಿಮಬ್ಬೆಯವರೊಂದು ಚಿನ್ನದ ಖಜಾನೆ ಏನಾದರೂ ಇದೆಯಾ ಅನ್ನುವಂಥ ಪ್ರಶ್ನೆ. ಊರೆಲ್ಲ ಆಗದು ನಿಧಿಯನ್ನು ಹುಡುಕ್ತಾ ಇದ್ದಾರೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು. ದಾನ ಧರ್ಮಕ್ಕೆ ಹೆಸರಾಗಿದ್ದಂತಹ ದಾನ ಚಿಂತಾಮಣಿ ಅತ್ತಿಮಬ್ಬೆ ಏನಿದ್ದಾರೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಲ್ಯಾಣ ಚಾಲುಕ್ಯರ ಪ್ರಧಾನಮಂತ್ರಿಯಾಗಿದ್ದಂತಹ ಏನಿದ್ದಾರೆ ಮಲ್ಲಪ್ಪನಯ್ಯ ಅವರು ಏನಿದ್ದಾರೆ ಅವರ ಒಂದು ವಿಚಾರ. ಅವರು ಚಾಲುಕ್ಯರ ಸೇನಾಧಿಪತಿ ಆಗಿದ್ದಂತಹ ನಾಗದೇವಿಯನ್ನು ಮದುವೆ ಆಗಿರ್ತಾರೆ ಅತ್ತಿಮಬ್ಬೆ ಅವರು. ಲಕ್ಕುಂಡಿಯ ಬ್ರಹ್ಮಜಿನಾಲಯ 1500 ಜೈನ ಬಸದಿಗಳನ್ನು ಕೂಡ ನಿರ್ಮಿಸಿರ್ತಾರೆ. ಶ್ರೇಷ್ಠ ಕವಿ ರನ್ನನಿಗೆ ಆಶ್ರಯ ನೀಡಿದ್ರು ಕೂಡ ಇವರೇ ಅತ್ತಿಮಬ್ಬೆ ಅವರು. ಹೀಗಾಗಿ ಅಪಾರ ದಾನ ಧರ್ಮಗಳನ್ನು ಮಾಡಿರ್ತಾರೆ ಅತ್ತಿಮಬ್ಬೆಯವರು. ಚಾಲುಕ್ಯರ ದೊರೆ ಇಮ್ಮಡಿ ತೈಲಪ ಈಕೆಗೆ ದಾನ ಚಿಂತಾಮಣಿ ಅಂತ ಬಿರುದು ಕೂಡ ಕೊಟ್ಟಿರ್ತಾನೆ. ಲಕ್ಕುಂಡಿಯಲ್ಲಿ ದಾನ ಚಿಂತಾಮಣಿಯವರ ಒಂದು ಖಜಾನೆ ಏನಾದರೂ ಸಿಕ್ಕಿದೆಯಾ ಅತ್ತಿಮಬ್ಬೆಯವರು, ಅದೇ ಒಂದು ವಿಚಾರ ಕೇಳಿ ಬರ್ತಾ. ಯಾಕಂದರೆ ಲಕ್ಕುಂಡಿಯಲ್ಲಿ ಮೊದಲ ಬಾರಿಗೆ ಏನು ಸಿಕ್ತಲ್ಲ ವಸ್ತುಗಳು, ಚಿನ್ನಗಳು, ಅದು ಸಿಕ್ಕಾಗ ಇಡೀ ರಾಜ್ಯದ ಜನತೆ ಆಶ್ಚರ್ಯವಾಗಿದ್ದರು. ಅದು ಸಿಕ್ಕ ನಂತರ ಸ್ವತಃ CM ಸಿದ್ದರಾಮಯ್ಯ ಅವರ ಏನು ಆ ಒಂದು ಕುಟುಂಬಕ್ಕೆ ಫೋನನ್ನು ಮಾಡಿ ವಿಚಾರಿಸಿರ್ತಾರೆ, ಎತ್ತ ಏನು ಹೆಂಗೆ ಸಿಕ್ತು ಎಲ್ಲಿ ಸಿಕ್ತು ಅಂತ ಹೇಳಿ. ನಿಜ ಸಿಕ್ತಲ್ಲ, ಅದಕ್ಕೆ CM ಸಿದ್ದರಾಮಯ್ಯ ಅವರ ಡೈರೆಕ್ಟಾಗಿ ಫೋನ್ ಮಾಡಿರ್ತಾರೆ ಆ ಕುಟುಂಬಕ್ಕೆ. ಊರೆಲ್ಲ ಅಗೆದು ನಿಧಿ ಹುಡುಕ್ತಾರ. ಹಾಗಾದರೆ ಪುರಾತತ್ವ ಇಲಾಖೆ ಅದಕ್ಕಾದರೆ ಈಗ ಒಂದು ಕಡೆ ಅಗಿತಾ ಇದ್ದಾರೆ, ಇಡೀ ಊರನ್ನು ಅಗಿತಾರೆ. ಈಗಾಗಲೇ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿದ್ದಾರೆ. ಎಲ್ಲಿ ಒಂದು ನಿಧಿ ಸಿಕ್ತು ಅಲ್ಲಿ, ಮತ್ತು ಈಗ ಎಲ್ಲಿ ಹುಡುಕ್ತಾ ಇದ್ದಾರೆ ಅಲ್ಲಿ ಕೂಡ ಇನ್ನೂ ಕೂಡ ಮುಂದುವರಿತಾ ಇದೆ. ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಏನಾದರೂ ಕೂಡ ಸಿಗಬಹುದು. ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಅಲ್ಲಿ ಬೇರೆ ಬೇರೆ ವಸ್ತುಗಳು ಸಿಗುತ್ತೆ, ಬೆಲೆ ಬಾಳುವಂತಹ ವಸ್ತುಗಳು ಅಂತ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ಸಿಕ್ಕಿದೆ, ಅರಳುಗಳು ಸಿಕ್ಕಿದೆ. ಪುರಾತತ್ವ ಇಲಾಖೆ ಪ್ರದೇಶವನ್ನು ನಿಷೇಧಾಜ್ಞೆ ಜಾರಿ ಮಾಡಿ ಅಲ್ಲಿನ ಒಂದು ಜಿಲ್ಲಾಡಳಿತ ಕೂಡ ಅದಕ್ಕೆ ಸ್ಪಂದಿಸ್ತಾ ಇದೆ. ಹೀಗಾಗಿ ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದಂತಹ ದಾನ ಚಿಂತಾಮಣಿ ಅತ್ತಿಮಬ್ಬೆ ಏನಿದ್ದಾರೆ ಅವರ ವಸ್ತುಗಳು ಏನಾದರೂ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಹುಡುಕಾಡ್ತಾ ಇದ್ದಾರೆ. ಕಲ್ಯಾಣ ಚಾಲುಕ್ಯರ ಪ್ರಧಾನಮಂತ್ರಿಯಾಗಿದ್ದಂತಹ ಮಲ್ಲಪ್ಪಯ್ಯನ ಮಗಳು ಈ ಅತ್ತಿಮಬ್ಬೆ. ಯಾಕಂದರೆ ಪ್ರಧಾನಮಂತ್ರಿ ಆಗಿರ್ತಾರೆ ಅಂದರೆ ಅವರು ಒಂದು ಕುಟುಂಬದಲ್ಲಿ ಸಾಕಷ್ಟು ಚಿನ್ನಾಭರಣಗಳು ಇದ್ದೇ ಇರುತ್ತೆ. ಅವರು ದಾನ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಚಾಲುಕ್ಯರ ಸೇನಾಧಿಪತಿಯಾಗಿದ್ದಂತಹ ನಾಗದೇವನನ್ನೇ ಇವರು ಮದುವೆ ಆಗಿರ್ತಾರೆ. ನೋಡಿ, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಂಥವರೇ ಅವರ ಮನೆತನದವರೆಲ್ಲರೂ ಕೂಡ. ಅವರ ಹತ್ರ ಸಾಕಷ್ಟು ಅಪಾರ ಪ್ರಮಾಣದ ಒಂದು ಸಂಪತ್ತು ಕೂಡ ಇರುತ್ತೆ. ರಾಜ ಒಂದು ಆಸ್ಥಾನದಲ್ಲಿ ಕೆಲಸ ಮಾಡ್ತಿರುವಂತಂದರೆ ಲಕ್ಕುಂಡಿಯ ಬ್ರಹ್ಮಜಿನಾಲಯದ 1500 ಜೈನ ಬಸದಿಗಳನ್ನು ಕೂಡ ಇವರು ನಿರ್ಮಿಸಿರ್ತಾರೆ ಅತ್ತಿಮಬ್ಬೆ ಅವರು. ಇನ್ನು ಶ್ರೇಷ್ಠ ಕವಿಯಾದಂತಹ ರನ್ನನಿಗೆ ಆಶ್ರಯವನ್ನು ಕೂಡ ಇವರು ನೀಡಿರ್ತಾರೆ. ಅಪಾರ ಧರ್ಮಗಳನ್ನು ಮಾಡಿದ್ರು, ಹೆಸರುವಾಸಿಯಾಗಿದ್ದರು. ಅದಕ್ಕಾಗಿ ಇವ್ರಿಗೆ ಏನು ಮಾಡಿರ್ತಾರೆ ಅಂದರೆ ದಾನ ಚಿಂತಾಮಣಿ ಅಂತ ಹೇಳಿ ಚಾಲುಕ್ಯರ ದೊರೆ ಇಮ್ಮಡಿ ತೈಲಪ ಏನಿದ್ದಾರೆ ಅವರು ಈ ಒಂದು ಬಿರುದನ್ನು ಕೊಟ್ಟು ಗೌರವಿಸಿರ್ತಾರೆ ಅವರಿಗೆ. ಹೀಗಾಗಿ ಲಕ್ಕುಂಡಿಯಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದ ಖಜಾನೆಗಳು, ಆಭರಣಗಳು, ವಸ್ತುಗಳು, ಪುರಾತನ ವಸ್ತುಗಳು ಸಿಗುವಂತಹ ನಿರೀಕ್ಷೆಯಲ್ಲಿದ್ದಾರೆ ಅಧಿಕಾರಿಗಳು. ಈಗ ಹುಡುಕ್ತಾ ಇದ್ದಾರೆ ಕೂಡ, ಉತ್ಖನನ ನಡೀತಾ ಇದೆ. ಆ ಗ್ರಾಮಸ್ಥರೆಲ್ಲರೂ ಕೂಡ ಆಶ್ಚರ್ಯ ಆಗ್ತಾ ಇದ್ದಾರೆ. ನಮ್ಮೂರಲ್ಲಿ ಈ ರೀತಿಯಾಗಿತ್ತಾ, ನಮಗೆ ಗೊತ್ತಿರಲಿಲ್ವ ಈ ಒಂದು ವಿಚಾರ. ಆ ಊರಿನ ಜನರು ಆಶ್ಚರ್ಯ ಪಡ್ತಾ ಇದ್ದಾರೆ. ಅಕ್ಕಪಕ್ಕದ ಊರಿನ ಜನಗಳು ಕೂಡ ಬಂದು ನೋಡ್ತಾ ಇದ್ದಾರೆ, ಏನಿದು, ಎತ್ತ ಇದು ಹಿಂಗೆ ಸಿಗ್ತಾ ಇದೆಯಲ್ಲ ಅಂತ. ಜನರು ಕೂಡ ಅಗಿಯೋಕ್ಕೆ ಕೂಡ ಶುರು ಮಾಡ್ಬೋದು ಅಂತ ಹೇಳಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಹೀಗಾಗಿ ಅಲ್ಲಿನ ಜಿಲ್ಲಾಡಳಿತ ಎಲ್ಲ ರೀತಿಯ ಸೂಕ್ತ ಕ್ರಮದೊಂದಿಗೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳ ಜೊತೆ ಸ್ಪಂದಿಸಿಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಏನಾದರೂ ವಸ್ತುಗಳು ಸಿಗಬಹುದು ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.